ಸ್ಯಾಂಡಲ್ವುಡ್‌ನ ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಜೂನ್ 6ನೇ ತಾರೀಕು ಇವರು ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ತಾ ಇದ್ದು, ಸ್ನೇಹಿತರು, ಕುಟುಂಬಸ್ಥರು, ಅಭಿಮಾನಿಗಳಿಂದ ಶುಭಾಶಯಗಳ ಮಹಾಪೂರನೇ ಹರಿದು ಬರ್ತಾ ಇದೆ. ಈ ವಿಶೇಷ ಸಂದರ್ಭದಲ್ಲಿ ಆತ್ಮೀಯ ಗೆಳೆಯರಾಗಿರುವಂತಹ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಮಾಡಿರುವಂತಹ ಒಂದು ಸ್ಪೆಷಲ್ ವಿಶ್ ಮಾತ್ರ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ. ಯಾಕೆ ಅಂತಂದ್ರೆ ಕಳೆದ ಕೆಲ ದಿನಗಳಿಂದ ಹರಿದಾಡ್ತಾ ಇತ್ತು ರಕ್ಷಿತ್ ಮತ್ತೆ ರಿಷಬ್ ನಡುವೆ ಯಾವುದು ಕೂಡ ಸರಿ ಇಲ್ಲ. ಅವರಿಬ್ರು ಮಧ್ಯೆ ಮನಸ್ತಾಪ ಇದೆ. ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ನಲ್ಲಿ ರಿಷಬ್ ಶೆಟ್ಟಿ ಅವರು ರಕ್ಷಿತ್ ಶೆಟ್ಟಿನ ಅನ್ಫಾಲೋ ಮಾಡಿದ್ದಾರೆ ಅಂತೆಲ್ಲ ವದಂತಿ ಹರಿದಾಡ್ತಾ ಇತ್ತು. ಆದ್ರೆ ಕಳೆದ ಕೆಲ ದಿನಗಳಿಂದ ಹರಿದಾಡ್ತಾ ಇದ್ದಂತಹ ಇವರಿಬ್ಬರ ಮನಸ್ತಾಪದ ವದಂತಿಗೆ ಇದೀಗ ರಿಷಬ್ ಶೆಟ್ಟಿ ಅವರು ಒಂದೇ ಒಂದು ಪೋಸ್ಟ್ ಮಾಡುವ ಮೂಲಕ ಎಲ್ಲದಕ್ಕೂ ಕೂಡ ತೆರೆಯನ್ನ ಎಳೆದಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ದಶಕಕ್ಕೂ ಹೆಚ್ಚು ಕಾಲದ ಸ್ನೇಹವನ್ನು ಹಂಚಿಕೊಂಡಿರೋದು ಅಂತಂದ್ರೆ ಅದು ರಕ್ಷಿತ್ ಮತ್ತೆ ರಿಷಬ್ ಶೆಟ್ಟಿ ಅವರು. ಇವರಿಬ್ಬರ ನಡುವಿನ ಸಂಬಂಧ ತುಂಬಾನೇ ಚೆನ್ನಾಗಿದೆ. ಇಷ್ಟು ವರ್ಷಗಳ ಕಾಲ ಎಲ್ಲೂ ಕೂಡ ಅವರಿಬ್ರು ಕಿತ್ತಾಡಿದ್ದಾರೆ, ಮನಸ್ತಾಪ ಮಾಡ್ಕೊಂಡಿದ್ದಾರೆ ಅಂತ ಎಲ್ಲೂ ಕೂಡ ವರದಿ ಆಗಿರ್ಲಿಲ್ಲ. ಇವರಿಬ್ರು ಕೂಡ ಸಿನಿಮಾ ರಂಗದಲ್ಲೇ ಇದ್ದಾರೆ. ಇಬ್ರು ಕೂಡ ನಟರು ಹೌದು, ನಿರ್ದೇಶಕ ಕೂಡ ಹೌದು. ಆದ್ರೆ ಎಲ್ಲೂ ಕೂಡ ಇವರ ಒಂದು ಸಂಬಂಧ ಯಾವುದೇ ರೀತಿಯಿಂದನೂ ಕೂಡ ಹಳ್ಸಿರ್ಲಿಲ್ಲ. ಆದ್ರೆ ಇತ್ತೀಚೆಗಷ್ಟೇ ರಿಷಬ್ ಶೆಟ್ಟಿ ಅವರು ತಮ್ಮ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಎಲ್ಲರನ್ನು ಕೂಡ ಅನ್ಫಾಲೋ ಮಾಡ್ಬಿಟ್ಟಿದ್ರು. ಸೊ ಎಲ್ಲೋ ಒಂದು ಕಡೆ ರಕ್ಷಿತ್ ಶೆಟ್ಟಿ ಜೊತೆಗೆ ರಿಷಬ್ ಅವರು ಒಂದು ಸ್ನೇಹವನ್ನ ಕಳ್ಕೊಂಡಿದ್ದಾರೆ, ಮನಸ್ತಾಪ ಉಂಟಾಗಿದೆ, ಅದಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಮಾತಾಡ್ಕೊಳ್ಳಾಗ್ತಿತ್ತು. ಅಷ್ಟೇ ಅಲ್ಲ, ಕಾಂತಾರ ಚಾಪ್ಟರ್ 1 ಈ ಒಂದು ಸಕ್ಸಸ್ ಏನಿದೆ ಅದರಿಂದಾಗಿನೇ ರಿಷಬ್ ಶೆಟ್ಟಿ ಅವರು ಈ ರೀತಿಯಾಗೆಲ್ಲ ಮಾಡ್ತಿದ್ದಾರೆ ಅಂತ ಕೂಡ ತುಂಬಾ ಜನ ಮಾತಾಡ್ಕೊಂಡ್ಬಿಟ್ಟಿದ್ರು. ಆದ್ರೆ ರಕ್ಷಿತ್ ಹುಟ್ಟು ಹಬ್ಬದಂದು ರಿಷಬ್ ಮಾಡಿರುವಂತಹ ಒಂದೇ ಒಂದು ಪೋಸ್ಟ್ ಎಲ್ಲಾ ಚರ್ಚೆಗಳಿಗೂ ಸ್ಪಷ್ಟ ಉತ್ತರವನ್ನ ಕೊಟ್ಬಿಟ್ಟಿದೆ. ರಿಷಬ್ ಶೆಟ್ಟಿ ಅವರು ರಕ್ಷಿತ್ ಶೆಟ್ಟಿ ಜೊತೆಗೆ ಈ ಒಂದು ಕಿರಿಕ್ ಪಾರ್ಟಿ ಸಿನಿಮಾದ ಶೂಟಿಂಗ್ ವೇಳೆ ತೆಗೆದಂತಹ ಫೋಟೋವನ್ನ ಹಂಚಿಕೊಂಡಿದ್ದಾರೆ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ. ಇದ್ರ ಜೊತೆಗೆ ಬಂದು ಹೋಗುವ ಜನರ ಮಧ್ಯೆ ಈ ಗೆಳೆಯ ಶಾಶ್ವತ ಅಧ್ಯಾಯವಾಗಿದ್ದಾನೆ, ಹ್ಯಾಪಿ ಬರ್ತ್ಡೇ ಮಗ ರಕ್ಷಿತ್ ಶೆಟ್ಟಿ ಅಂತ ಭಾವನಾತ್ಮಕವಾಗಿ ಸಾಲನ್ನು ಕೂಡ ಬರ್ಕೊಂಡಿದ್ದಾರೆ. ಈ ಸಾಲುಗಳು ಇವರಿಬ್ಬರ ನಡುವಿನ ಗಾಢ ಸ್ನೇಹವನ್ನ ಮತ್ತೊಮ್ಮೆ ಅಭಿಮಾನಿಗಳ ಮುಂದೆ ಅನಾವರಣಗೊಳಿಸಿದೆ. ಇದ್ರ ಜೊತೆಗೆ ರಕ್ಷಿತ್ ಶೆಟ್ಟಿ ಅವರ ಮುಂದಿನ ಸಿನಿಮಾ ಕುರಿತು ಕಾತರದಿಂದ ಕಾಯ್ತಾ ಇರುವಂತಹ ಅಭಿಮಾನಿಗಳಿಗೆ ರಿಷಬ್ ಶೆಟ್ಟಿನೇ ಒಂದು ಸಂತಸದ ಸುಳಿವನ್ನು ಕೂಡ ಕೊಟ್ಬಿಟ್ಟಿದ್ದಾರೆ. ಮೊನ್ನೆ ತಾನೇ ಭೇಟಿ ಮಾಡಿ ಬಂದೆ, ಅವನು ಸದ್ಯದಲ್ಲೇ ಮರಳಿ ಬರ್ಲಿದ್ದಾನೆ ಅಂತ ಹಾಕೊಂಡಿದ್ದಾರೆ ರಿಷಬ್ ಶೆಟ್ಟಿ ಅವರು. ರಕ್ಷಿತ್ ಅವರ ಮುಂದಿನ ಸಿನಿಮಾ ಅಪ್ಡೇಟ್ ಶೀಘ್ರದಲ್ಲೇ ಬರಬಹುದು ಅನ್ನುವಂತಹ ನಿರೀಕ್ಷೆಯನ್ನು ಕೂಡ ಈ ಒಂದು ಸಾಲಿನಲ್ಲಿ ಹೆಚ್ಚಿಸಿದ್ದಾರೆ. ಸದ್ಯ ರಿಷಬ್ ಶೆಟ್ಟಿ ಅವರ ಈ ಪೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ವೈರಲ್ ಆಗಿದ್ದು ರಕ್ಷಿತ್ ಅಭಿಮಾನಿಗಳಿಗೆ ಇಲ್ಲಿ ಹೊಸ ಉತ್ಸಾಹವನ್ನೇ ಮೂಡಿಸಿದೆ. ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ, ಕಿರಿಕ್ ಪಾರ್ಟಿ, ವಾಸ್ತು ಪ್ರಕಾರ, 777 ಚಾರ್ಲಿ ಸಿನಿಮಾದ ಮೂಲಕ ಸಖತ್ ಸೌಂಡ್ ಮಾಡಿದಂತಹ ರಕ್ಷಿತ್ ಶೆಟ್ಟಿ ಮುಂದೆ ಸಾಲು ಸಾಲು ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ರಿಚರ್ಡ್ ಆಂಟನಿ ಬಳಿಕ ಇವರು ಪುಣ್ಯಕೋಟಿ ಚಿತ್ರದಂತ ಗಮನ ಕೂಡ ಹರಿಸ್ತಾ ಇದ್ದಾರೆ. 2027ರಿಂದ 2028ರವರೆಗೆ ರಕ್ಷಿತ್ ಶೆಟ್ಟಿ ತುಂಬಾನೇ ಬ್ಯುಸಿಯಾಗಿದ್ದಾರೆ. ಸಪ್ತ ಸಾಗರದಾಚೆ ಎಲ್ಲೋ ಸಿನಿಮಾದ ಬಳಿಕ ಎಲ್ಲೂ ಕೂಡ ಕಾಣಿಸ್ಕೊಂಡಿರಲಿಲ್ಲ ರಕ್ಷಿತ್ ಶೆಟ್ಟಿ ಅವರು. ಇತ್ತೀಚೆಗಷ್ಟೇ ಅವರ ಊರಿನಲ್ಲಿ ನಡೆದಂತಹ ಒಂದು ಪೂಜೆ ಕಾರ್ಯಕ್ರಮಕ್ಕೆ ಕೋಲಾಕ್ಕೆ ಬಂದು ಹೋಗಿದ್ರು ಅಷ್ಟೇನೆ. ಅದ್ ಬಿಟ್ರೆ ರಕ್ಷಿತ್ ಶೆಟ್ಟಿ ಅವರು ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ ಅಂತ ಯಾರಿಗೂ ಕೂಡ ಗೊತ್ತಿರ್ಲಿಲ್ಲ. ಅವರ ಅಭಿಮಾನಿಗಳು ಕೂಡ ಕೇಳ್ತಾ ಇದ್ರು ಎಲ್ಲಿ ಹೋದ್ರು ಅಂತ. ಇದೆಲ್ಲ ಒಂದು ಕುತೂಹಲದ ನಡುವೆ ಇದೀಗ ರಿಷಬ್ ಶೆಟ್ಟಿ ಅವರು ಮಾಡಿರುವಂತಹ ಈ ಪೋಸ್ಟ್ ಎಲ್ಲಾ ಅಭಿಮಾನಿಗಳಿಗೂ ಖುಷಿ ಕೊಟ್ಟಿರೋದಂತೂ ಸುಳ್ಳಲ್ಲ. ಸೊ ರಕ್ಷಿತ್ ಶೆಟ್ಟಿ ಆದಷ್ಟು ಬೇಗ ನಿಮ್ ಮುಂದೆ ಬರ್ಲಿದ್ದಾರೆ ಅಂತ ರಿಷಬ್ ಅವರು ಒಂದು ಹಿಂಟ್ ಅನ್ನ ಕೊಟ್ಟಿದ್ದಾರೆ. ರಕ್ಷಿತ್ ಶೆಟ್ಟಿ ಯಾವಾಗ ಬರ್ತಾರೆ, ತಮ್ಮ ಒಂದು ರಿಚರ್ಡ್ ಆಂಟನಿ ಸಿನಿಮಾದ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ ನ ತಂದ್ಕೊಡ್ತಾರೆ ಅಂತ ಅಭಿಮಾನಿಗಳು ಕೂಡ ಕಾಯ್ತಾ ಇದ್ದಾರೆ. ಈ ವಿಡಿಯೋ ಬಗ್ಗೆ ನಿಮ್ಗೆ ಅನ್ಸ್ತು, ನೀವು ಕೂಡ ಕಮೆಂಟ್ ಅನ್ನ ಹಾಕಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನು ನಮ್ಮ ದಿ ಸ್ಪೆಷಲ್ ಕನ್ನಡವನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಸ್ ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ.